ಬಿಬಿಎಂಪಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಪಷ್ಟ ಬಹುಮತ ಪಡೆದು ಜಯಬೇರಿ ಬಾರಿಸಲಿದೆ ಅಂತ ಸಿಎಂ ಸಿದ್ದರಾಮಯ್ಯ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಅವರು, ಗಾರ್ಡನ್ ಸಿಟಿ ಬೆಂಗಳೂರನ್ನ ಗಾರ್ಬೇಜ್ ಸಿಟಿಯನ್ನಾಗಿ ರೂಪಿಸಿದ ಕೀರ್ತಿ ಬಿಜೆಪಿಗೆ ಸಲ್ಲುತ್ತೆ. ಪಾಲಿಕೆ ಆಸ್ತಿಯನ್ನ ಅಡಮಾನ ಇಟ್ಟಿದ್ದೇ ಬಿಜೆಪಿ ಸಾಧನೆ ಅಂತ ಸಿಎಂ ಕಿಡಿಕಾರಿದ್ದಾರೆ. ನಾವು ಮೆಜಾರಿಟಿ ಬರ್ತೀವಿ, ಸ್ಪಷ್ಟವಾದಂಥ ಬಹುಮತ ಬರ್ತದೆ. ಕ್ಲಿಯರ್ ಮೆಜಾರಿಟಿ ಬರ್ತದೆ. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಎಲ್ಲ ಬಡವರು, ಎಲ್ಲ ವರ್ಗದ ಜನ ಕಾಂಗ್ರೆಸ್ ಪಾರ್ಟಿಗೆ ವೋಟ್ ಹಾಕ್ತಾರೆ. ಸರ್ ಏನು ಮಾಡಿದ್ದಾರೆ ಅವರು? ಕಾಂಟ್ರಿಬ್ಯೂಷನ್ ಏನಪ್ಪ ಅಂತಂದ್ರೆ ಗಾರ್ಡನ್ ಸಿಟಿ ಇದ್ದದನ್ನ ಗಾರ್ಬೇಜ್ ಸಿಟಿ ಮಾಡೋದು ಅವ್ರ ಕಾಂಟ್ರಿಬ್ಯೂಷನ್. ಅದೇ ಬೆಸ್ಟ್ ಕಾಂಟ್ರಿಬ್ಯೂಷನ್ ಅವರು. ನಗರ ಪಾಲಿಕೆ ಆಸ್ತಿಗಳನ್ನೆಲ್ಲ ಒತ್ತೆ ಇಟ್ಟರು, ಸ್ಮಾರ್ಟ್ ಸಿಟಿಗೆ ಸೇರಿಸದೆ ಹೋದದ್ದು. ಹೌದೌದು, ಯಾರು ಮಿನಿಸ್ಟ್ರಿಗಳು ಯಾರು ವಿದೇಶಕ್ಕೆ ಹೋಗಲ್ಲ. ಈಗ ಜನರ ಪ್ರತಿನಿಧಿಗಳಾಗಿ ಜನರು ಇವತ್ತು ಭಾಳ ಕಷ್ಟದಲ್ಲಿರುವಾಗ, ಜನ ಗುಳೆ ಹೋಗ್ತಾರೆ ಅಂತಕ್ಕಂಥ ಪರಿಸ್ಥಿತಿ ಇರುವಾಗ, ಕೆಲಸ ಉದ್ಯೋಗ ಅವೆಲ್ಲ ಇರುವಾಗ ಸರ್ಕಾರ ಸ್ಪಂದಿಸಬೇಕಾಗತ್ತಲ್ಲ.